ನಿಮ್ಮ ಕೈಲಿರುವ ಒಂದು ಚಿಕ್ಕ ಕೆಲಸವನ್ನು ಮಾತ್ರ ಮಾಡಿ ಮುಗಿಸುವ ಪಣತೋಡಿ. ತಲೆಯಲ್ಲಿ ದೊಡ್ಡ ಚಾಪ್ಟರ್ ಅಥವಾ ಬೋಕ್ ಓದುವ ತಲೆ ಕೆಡಿಸಿಕೊಳ್ಳಬೇಡಿ. It's not about settling for less. It's about divide the bigger goal into smaller action and focusing on it. ಇದು ಚಿಕ್ಕ ಗುರಿಗಳಿಗೆ ತೃಪ್ತಿ ಪಟ್ಟುಕೊಳ್ಳಿ ಅಂತ ಅಲ್ಲ. ದೊಡ್ಡ ಗುರಿಗಳನ್ನು ಚಿಕ್ಕ ಚಿಕ್ಕ ಗುರಿಗಳನ್ನಾಗಿ ಮಾಡಿಕೊಂಡು ಆ ಚಿಕ್ಕ ಗುರಿಗಳ ಮೇಲೆ ಗಮನ ಇಟ್ಟು ಮುಗಿಸುತ್ತಾ ಮುನ್ನಡೆಯುವುದು. ನೀವು ನಿಮಗೆ ಇರುವ ತೊಂದರೆಗಳು ಮತ್ತು ಸಮಸ್ಯೆಗಳ ಬಗ್ಗೆ ಜಾಸ್ತಿ ಯೋಚನೆ ಮಾಡಬೇಡಿ. ನಿಮಗೆ ಏನು ಬೇಕೋ ಅದರ ಬಗ್ಗೆ ಅಂದರೆ ಪರಿಹಾರಗಳ ಬಗ್ಗೆ ಗಮನಹರಿಸಿ. ಆಗ ನಿಮ್ಮ ಮೆದುಳು ಮೈಂಡ್ ಸಾಧಿಸಲು ಬೇಕಿರುವುದರ ಬಗ್ಗೆ ಕೆಲಸ ಮಾಡಲು ಶುರು ಮಾಡುತ್ತೆ. ಫೋಕಸ್ ಆನ್ ಸೊಲ್ಯೂಷನ್ಸ್ ನಾಟ್ ಪ್ರಾಬ್ಲಮ್ಸ್. ಅಂದರೆ ತೊಂದರೆಗಳನ್ನು ನಿರ್ಲಕ್ಷ್ಯ ಮಾಡಿ ಅಂತಲ್ಲ. ನೋಡಿ, ಈಗ ನಿಮಗೆ ಇರುವ ತೊಂದರೆಗಳನ್ನು ವರ್ಷದಲ್ಲಿ 1 ಅಥವಾ 2 ಸಾರಿ ಮಾತ್ರ ಒಂದು ಬುಕ್ನಲ್ಲಿ ಅಥವಾ ಕಂಪ್ಯೂಟರ್ ಲ್ಯಾಪ್ಟಾಪ್ನಲ್ಲಿ ಬರೆದುಕೊಳ್ಳಿ. ನಂತರ ಆ ತೊಂದರೆಗಳಿಗೆ ಇರುವ ಪರಿಹಾರ ಬರೆದುಕೊಳ್ಳಿ. ಒಂದು ಕಡೆ ಬರೆಯುವುದು ತುಂಬಾ ಪರಿಣಾಮಕಾರಿಯಾಗಿರುತ್ತೆ. ತೊಂದರೆಗಳನ್ನು ಜಾಸ್ತಿ ಅಂದರೆ ದೊಡ್ಡ ಪ್ಯಾರಾಗ್ರಾಫ್ ಬರೆಯುವುದಲ್ಲ. ಒಂದು ಚಿಕ್ಕ ವಾಕ್ಯ ಸೆಂಟೆನ್ಸ್ ಸಾಕು. ಆದರೆ ಪರಿಹಾರಗಳನ್ನು ವಿಸ್ತಾರ ಎಲಾಬೊರೇಟೆಡ್ ಆಗಿ ಬರೆಯಿರಿ. ಆಮೇಲೆ ಆ ಪರಿಹಾರವನ್ನು ನಿಮ್ಮ ಗುರಿಗಳಾಗಿ ಮಾಡಿಕೊಳ್ಳಿ. ಆ ಗುರಿಗಳನ್ನು ಚಿಕ್ಕ ಚಿಕ್ಕ ಗುರಿಗಳಾಗಿ ಮಾಡಿಕೊಂಡು ಪ್ರತಿದಿನ ಆ ಚಿಕ್ಕ ಗುರಿ ಅಥವಾ ಆಕ್ಷನ್ ಐಟಂ ಬಗ್ಗೆ ತುಂಬಾ ಗಮನ ಹರಿಸಿ. ಸಮಸ್ಯೆಗಳನ್ನು ಪ್ರತಿದಿನ ಯೋಚಿಸಿ ತಲೆ ಕೆಡಿಸಿಕೊಳ್ಳಬೇಕಿಲ್ಲ. ಆದರೆ ಆಕ್ಷನ್ ಐಟಂ ಅಥವಾ ನಿಮ್ಮ ಗುರಿಗಳ ಬಗ್ಗೆ ಪ್ರತಿದಿನ ತುಂಬಾ ಗಮನ ಇರಲಿ. ಏನನ್ನಿಸುತ್ತೆ ನಿಮಗೆ ಇದರ ಬಗ್ಗೆ?